ಗೊತ್ತಿಲ್ದಂಗೆ ಯಾರಿಗಾರು ಗೊತ್ತಿಲ್ದಂಗೆ ಕುಡಿತಿದ್ದೆ. ಅಪರೂಪ ಕುಡಿತೀರಾ? ಯಾವತ್ತಾದ್ರೂ ಒಂದ್ ದಿವಸ ಯಾರಿಗೂ ಗೊತ್ತಾಗ್ದಂಗೆ ಮಾತ್ರ. ನಾನು ಇಲ್ಲಿ ಕೇಳಿ ಸರ್. ಸರ್ ಸರ್ ಬೇಡ, ನಾನು ಸರ್ 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 ಹಂಗೆಲ್ಲ ಮಾಡಬಾರ್ದು ಸರ್. ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳ ಸರ್ ನಾನು ಹೋಗೋದು, ನಾವು ಯಾರಿಗೂ ಗೊತ್ತಿಲ್ದಂಗೆ ಎಣ್ಣೆ ಹೊಡಿಯೋರು. ಹಂಗೆ ಇಲ್ಲೊಂದು 90 ಹೊಡ್ಕೊಂಡ್ಬಿಟ್ಟು ಊರ್ಗ್ ಹೋಗೋದು ಯಾರಿಗೂ ಗೊತ್ತಾಗಬಾರ್ದು. ಹಂಗಂತಾನ? ನಮ್ ಬಿಡಿ ಸರ್, ನಮ್ ಕೆಲ್ಸಗಳು ಬೆಂಗಳೂರು ಗೊತ್ತಲ್ಲ ಜೀವನ ನಮ್ದು. ಮಂಜಣ್ಣ, ಕೆಲಸಗಳು ಸ್ವಲ್ಪ ಬೇರೆ ತರ ಅಂತ ಅಂದ್ರೆ ಮುಕ್ತವಾಗಿ ಮಾತಾಡ್ಬೋದು ನಿಮ್ಮ ಹತ್ರ ಸರ್. ಸ್ವಲ್ಪ ಈ ಕತ್ಲಾದಲ್ಲಿ ನಡೀತದೆ ಗೊತ್ತಾ, ಅಂಡರ್ ವರ್ಲ್ಡ್ ಬಿಸ್ನೆಸ್ ತರ, ಆ ತರ. ಹಂಗಾಗಿ ನಾವ್ ಯಾರ ಜೊತೆ ಅಷ್ಟಾಗಿ ಸೇರಲ್ಲ, ಯಾರು ಇದು ಮಾಡೋದು. ಅಲ್ಲೊಬ್ಬ ಇನ್ನೊಬ್ರು ಬರ್ತೀನಿ ಅಂತ ಅಂದ್ರು ನನ್ಗೆ ಇಷ್ಟ ಆಗ್ಲಿಲ್ಲ. ಹಂಗಾಗಿ ನಂಬಿಕೆ ಇರ್ಬೇಕು ಏನೇ ಆದ್ರೂ. ಏನೋ ಮುಕ್ತವಾಗಿ ಮಾತಾಡ್ತೀವಿ, ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದಲ್ಲ ಮಂಜಣ್ಣ? ಹೌದು ಸರ್. ಅಲ್ವಾ? ಹಂಗಾಗಿ ಅಲ್ಲೊಬ್ಬ ಮೇನ್ ಒಬ್ರು ಇದಾರೆ, ಡಿಂಗ ಅಂತ, ಅವ್ರದ್ದು ಕಂಪ್ನಿ 100 ಕೋಟಿಗಿದ್ದಾರೆ. ಅದೆಲ್ಲ ಬರೀ ಇದೆ, ಅದು ಇದು ಜೈಲಿಂದ ಎಸ್ಕೇಪ್ ಮಾಡಿಸೋದು, ಆಮೇಲೆ ಬೇರೆ ಏನಾದ್ರು ಜೈಲಿಂದ ಎಸ್ಕೇಪ್, ಎಲ್ಲ ಎಸ್ಕೇಪ್ ಜೈಲಿಂದ ಎಸ್ಕೇಪ್ ಮಾಡಿಸೋದು, ಅದು ಇದು ಡೀಲ್ಗಳು ಮಾಡಿಸೋದು. ಅದೇ ರಿಯಲ್ ಎಸ್ಟೇಟ್ ಎಲ್ಲ ಮಾಡೋದೇ ಇಲ್ಲ. ರಿಯಲ್ ಎಸ್ಟೇಟ್ ಸಣ್ಣ ಪುಟ್ಟ, ಅದೆಲ್ಲ ಸಣ್ಣ ಪುಟ್ಟದವ್ರಿಗೆ. ಹೌದಾ? ರಿಯಲ್ ಎಸ್ಟೇಟ್ ಎಲ್ಲ ಸಣ್ಣ ಪುಟ್ಟದ, ಅವ್ರದ್ದೆಲ್ಲ ದೊಡ್ಡ ಕಥೆಗಳು. ಅವರ ತಮ್ಮಂಗೆ ಒಂದು ಮೊನ್ನೆ ಎಲ್ಲೊಂದು ಕರ್ಕೊಂಡು ಏನೋ ಒಂದು ಕೇಸ್ ಆಗಿತ್ತು. ಆ ಕೇಸ್ ಆಗಿ ಪೊಲೀಸಿಂದ ತಪ್ಪಿಸ್ಕೊತಾ ಇದ್ದ. ತಪ್ಪಿಸ್ಕೋಬೇಕಾದ್ರೆ ಹೋಗ್ಬಿಟ್ಟು ಅಲ್ಲೇನೋ ಮಾಡಿ ಏನೋ ಜಂಪ್ ಮಾಡಕ್ ಹೋಗಿ ಬಿದ್ಬಿಟ್ಟು ತಲೆಗೇಟ್ ಆಗ್ಬಿಟ್ಟಿದೆ. ಇಲ್ಲಿ ಹಿಂದೆ ಎಲ್ಲಿ ಹಿಂದಗಡೆ ಹಿಟ್ ಆಗ್ಬಿಟ್ಟಿದೆ. ಅದು ಹೋಗಿ ಆಸ್ಪತ್ರೆಗೆ ಹಾಕವ್ರೆ. ಇನ್ನು ಪಬ್ಲಿಕ್ ಅಲ್ಲಿ ಬೇರೆ ಕಡೆ ಹಾಸ್ಪಿಟ್ಲ್ಗೂ ಹಾಕಕ್ಕಾಗಲ್ಲ, ಪ್ರೈವೇಟ್ ಅಲ್ಲೂ ಹಾಕಕ್ಕಾಗಲ್ಲ. ಪಬ್ಲಿಕ್ ಆಗಿ ಹೆಂಗ್ ಹಾಕ್ತೀರಾ? ಇವ್ರು ವಾಂಟೆಡ್ ಅಲ್ವಾ, ಕಂಡೆಲ್ಲ ಅರೆಸ್ಟ್ ಮಾಡ್ತಾರೆ. ಕಂಡೆಲ್ಲ ಅರೆಸ್ಟ್ ಮಾಡ್ತಾರೆ. ಏನ್ ಮಾಡ್ತೀರಾ? ಹಾಗಾಗಿ ಎಲ್ಲ ಮಾಡಿ ಒಬ್ಬ ಡಾಕ್ಟರ್ನೆಲ್ಲ ಕರ್ಕೊಂಡ್ಬಂದ್ರು. ಬಂದು ಎಲ್ಲ ಮಾಡಿ ಮನೆಗೆ ಹೋಗಿ ಡಾಕ್ಟರ್ನ ಎತ್ತಾಕ ಬಂದವ್ರೆ. ಈ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ ಹಂಗೆ ಡಾಕ್ಟರ್ 3 ಜನ ಡಾಕ್ಟರ್ ಕರ್ಕೊಂಡ್ ಬಂದವ್ರೆ. ಡಾಕ್ಟರ್ ಕರ್ಕೊಂಡ್ಬಂದು ತೋರ್ಸಿದ್ರೆ ಏಟಾಗಿತ್ತು. ಇಲ್ಲೇ ಏಟಾಗಿದ್ದು, ಅಲ್ಲಿ ಏಟಾಗಿದ್ದು. ಅಲ್ಲಿ ಬ್ರೈನ್ಗೆ ಏಟಾಗ್ಬಿಟ್ಟಿತ್ತು. ಬ್ರೈನ್ ಅಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇರ್ತವೆ. ಏನಿರ್ತವೆ ಮಂಜಣ್ಣ? 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇರ್ತವೆ. ಆ 3 ಸೇಫ್ ಆಗವೆ. ಆ 3 ಇಂಪಾರ್ಟೆಂಟ್ ಪಾರ್ಟ್ಸ್ಗೆ ಮಧ್ಯ ಸ್ಲೈಡ್ ತರ, ಅಂದ್ರೆ ಗ್ರಿಪ್ಪಿಗೆ ಏನೋ ಒಂದು ಇರ್ತದೆ. ಅದು ಹೋಗಿದೆ. ಏನ್ ಮಾಡ್ತೀರಾ ಮಂಜಣ್ಣ ಅದಕ್ಕೆ? ಹಿಂಗೆಲ್ಲ ಆದ್ರೆ ಏನ್ ಮಾಡೋದು ಸರ್? ಅದಿಲ್ಲ ಅಂದ್ರೆ ಹೆಂಗ್ ಬದುಕ್ತಾನೆ ಮಂಜಣ್ಣ? ಬದುಕಲ್ಲ ಅಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ, ಡಾಕ್ಟ್ರು ಅಲ್ಲಿ ಸಿಗುತ್ತೆ, ಹಾಸ್ಪಿಟ್ಲಿಗೆಲ್ಲ ಇನ್ಫಾರ್ಮ್ ಮಾಡಿ, ಯಾರ ದಾನಿಗಳು ಸಿಗುತ್ತೆ ಅದನ್ನ ಕೊಟ್ರೆ ತೊಂದ್ರೆ ಇಲ್ಲ. ದಾನಿಗಳು ಇರ್ತಾರೆ, ಅದನ್ನ ಕೊಟ್ರೆ ತೊಂದ್ರೆ ಇಲ್ಲ. ಈ ಮಾಮೂಲಿ ತಲೆಗೇನು ಏಟಾಗಿರಲ್ವಲ್ಲ, ಅವ್ರು ಕೊಡ್ಬೋದು. ಅವ್ರು ಕೊಟ್ಟಾಗ ಅವ್ರಿಗೆ ಬೇರೆ ತರ ಟ್ರೀಟ್ಮೆಂಟ್ ಹಾಕ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಅಲ್ಲಿ ಫಿಲ್ ಮಾಡಕ್ಕೆ ಫಿಲ್ ಮಾಡ್ಬಿಟ್ಟು ಅವ್ರಿಗೆ ಆ ಜಾಗದಲ್ಲಿ ಬೇರೆ ತರ ಫಿಲ್ ಮಾಡ್ತಾರೆ. ಸ್ಕಿನ್ ಗಿನ್ನೋ ಏನೋ ಒಂದು ಹಾಕ್ಬಿಟ್ಟು ತುಂಬಿಟ್ಟು ಫಿಲ್ ಮಾಡ್ತಾರೆ. ಅದನ್ನ ತೆಗ್ದು ನಿಮ್ಗೆ ಹಾಕೋಣ ಅಂತ ಅಂದ್ರು. ಇವ್ರು ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡ್ರೆ ಗೊತ್ತಾಗ್ಬಿಡ್ತಲ್ಲ ಇವ್ರಿಗೆ. ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ ಸರ್. ಕೊಡೋರು ಇದರ ಮುಂಜಾನೆ ಆತರ ನಿಮಗೆ ಗೊತ್ತಿರಂಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಬೇಕಾದ್ರೆ ಮಿಡ್ಲು ಕೊಡ್ತಾರೆ, ಕಾಸು ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾರಾದ್ರು ಇದರ ಮುಂಜಾನೆ ಆತರ ಸರ್ ಆತರ ಕೊಡೋರು ಯಾರಿಲ್ಲ. ಅಂದ್ರೆ ಈ ಬುದ್ಧಿಮಾಂದ್ಯರು ಇರ್ತಾರಲ್ಲ, ಬುದ್ಧಿಮಾಂದ್ಯರು ತಗೊಂಡು ಯೂಸ್ ಆಗಲ್ವಲ್ಲ ಅವ್ರದ್ದು ಮೊದ್ಲೇ ಮುಂದ. ನಿಮ್ ಮಂದಾರ ಇನ್ನೇನ್ ಮಾಡ್ತೀರಾ? ನಿಮ್ಗೆ ಎಷ್ಟು ಏಜ್ ಮಂಜಣ್ಣ? ನನಗೆ 54 ಸರ್. 54. ಅದೇನು ತೊಂದರೆ ಆಗಲ್ವಂತೆ ಮಂಜಣ್ಣ? ಅಂದ್ರೆ ಏಜು ಅವ್ರೆಷ್ಟು ಸರ್? ಏಜು ಅವ್ನು 40 ವರ್ಷ.
ಏಜ್ ಕಮ್ಮಿ ಇರೋರಲ್ಲೇ ಹಾಕ್ಬೇಕು. ನಿಮ್ದೇನು ಟ್ರೈ ಮಾಡ್ಬೋದಾ? ಮಕ್ಳು 10 ವರ್ಷಕ್ಕೆ ಲೇಟಾಗಿ ಮಕ್ಳಾಗಿದ್ದಾವೆ. ಮಕ್ಳು ಚಿಕ್ಕ ಮಕ್ಳಿಂದವೆ. ಅಲ್ಲ ಅದು ಏನು ಇದಾಗಲ್ಲ ಮುಂಜಾನ, ಚಿಕ್ಕ ಮಕ್ಕಳು ಅಲ್ಲಲ್ಲ ಏನು ವ್ಯತ್ಯಾಸ ಆಗಲ್ಲ. ಏನಾಗುತ್ತೆ ಅಂತಂದ್ರೆ ಆಪರೇಷನ್ ಅಲ್ಲ, ನಾನಿನ್ನೂ ಡ್ಯೂಟಿಲಿದ್ದೀನಿ. ಆ ಡ್ಯೂಟಿಗೆ ಹೋಗ್ಬೋದು ಅವ್ರು. ಆಡಿಂಗ ಬನ್ನಿ ಬನ್ನಿ, ಹಿಂದೆನೆ ಬನ್ನಿ. ಇಲ್ಲ ನಮ್ಮ ಮುಂಜೇಗೌಡ್ರು ಅಂತ ಇದಾರೆ, ಮಾತಾಡ್ತಾ ಇದ್ದೀನಿ, ನೋಡೋಣ ಕನ್ವಿನ್ಸ್ ಮಾಡ್ತೀನಿ. ಆಯ್ತಾಯ್ತು ಬನ್ನಿ. ಏ ಮುಂಜಾನ ಸರ್, ನನಗೆ 2 ಮಕ್ಳು ಇನ್ನೂ ಸಣ್ಣವು. ಅಲ್ಲ ಡ್ಯೂಟಿಗೆ ಹೋಗ್ಬೋದು, ಏನಿಲ್ಲ ಅಂದ್ರೆ 1 ತಿಂಗಳು ರೆಸ್ಟ್ ತಗೋಬಹುದಂತೆ. ಮೇನ್ ಅದ್ರಲ್ಲಿ ಪ್ರಾಬ್ಲಮ್ ಆಗೋದೇನು ಗೊತ್ತಾ, ಕೂದಲು ಸ್ವಲ್ಪ ತೆಗೆದು ಬಿಡ್ತಾರೆ ಸ್ಟಾರ್ಟಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ. ಆಮೇಲೆ ಓಪನ್ ಮಾಡಿ ಇದ್ ಮಾಡಿ ಕ್ಲೀನ್ ಆಗಿ ನಿಮ್ದೇನು ಒಳಗಡೆ ಮೆದ್ಲುಗಳು ತೆಗೆದಿರ್ತಾರೆ, ಅದಕ್ಕೆ ಬೇರೆ ಏನಾದ್ರು ಹಾಕ್ಬಿಟ್ಟು ಪ್ಲಾಸ್ಟಿಕ್ ತರ ಮಾಡ್ತಾರೆ. ಸರ್ ನಮ್ಗೆ ಆ ತರ ಆಗಲ್ಲ ಸರ್, ನನ್ನನ್ನ ಬಿಟ್ಬಿಡಿ ಸರ್. ನನ್ನ ಬಿಟ್ಬಿಡಿ ಸರ್. ಇಲ್ಲ ಇವತ್ತು ಆಪರೇಷನ್ ಇದೆ. ಇಲ್ಲ ನನಗೆ ಬಿಟ್ಬಿಡಿ ಸರ್. ನನಗೇನಂದ್ರೆ ದಯವಿಟ್ಟು ಹೇಳ್ತೀನಿ, ನನಗೆ 2 ಸಣ್ಣ ಮಕ್ಳಿದೆ ಸರ್. ಅದೇನು ತೊಂದರೆ ಆಗಲ್ಲ. ಬೇಡ ಸರ್, ಬೇಡ ಸರ್, ದಯವಿಟ್ಟು ಪ್ಲೀಸ್ ಕೈ ಮೂಲ ನಾನು ಮುಗಿತೀನಿ. ಇಲ್ಲ ಬೇಡ ಸರ್, ನೀವು ದೊಡ್ಡವರು. ನನಗೆ 2 ಮಕ್ಳಿದೆ, ಏನ್ ತೊಂದರೆ ಆಗಲ್ಲ. ಇಲ್ಲ ಬೇಡ ಸರ್, ಯಾರಿಗೂ ಗೊತ್ತಾಗಲ್ಲ ಮುಂಜಾನ. ಸರ್ ನನಗೆ 2 ಮಕ್ಳಿದೆ, ಸಣ್ಣ ಮಕ್ಕಳು, ದಯವಿಟ್ಟು ಬಿಟ್ಬಿಡಿ. ಇಲ್ಲ ಸರ್, ಇವತ್ತು ರಾತ್ರಿ 11:00 ಶುಭ ಮುಹೂರ್ತ. ಇಲ್ಲ ಸರ್, ಇವತ್ತು ಹಂಗ ಆಗಲ್ಲ. ಅವ್ರು ಫೈನಾನ್ಸ್ ಹೆಲ್ಪ್ ಮಾಡ್ತಾರೆ, ದುಡ್ಡು ದೇವ್ರು. ನಾನು ತುಂಬಾ ಬಡತನದಿಂದ ಮೇಲೆ ಬಂದವನು. ಹೌದಲ್ವಾ? ಇನ್ನೂ ಸ್ವಲ್ಪ ಮೇಲ್ ಹೋಗಿ ಅಂತ. ಬೇಡ ಸರ್, ಬೇಡ ಸರ್, ಬೇಡ. ಭಗವಂತ ಕೊಟ್ಟಿದ್ ನನಗೆ ಸಾಕು. ಮುಂಜೇಗೌಡ್ರ ಈಗ ಏನಾದ್ರು ಗೊತ್ತಾ, ಅವ್ರು ಬಿಡಲ್ಲ. ಯಾರು ಸರ್? ಸರ್ ಸರ್ ಆ ತರ ಬೇಡ ಸರ್, ದಯವಿಟ್ಟು ಬೇರೆ ಕೇಳಿ ಸರ್. ಬೇರೆ ಸರ್, ದಯವಿಟ್ಟು ಬೇಡ ಸರ್. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಬೇಡ ಸರ್, ಓಪನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಬೇಡ ಸರ್, ಓಪನ್ ಆಗಲ್ಲ. ದಯವಿಟ್ಟು ಯಾವ ಓಪನ್ ಆಗಲ್ಲ. ನಿಮ್ ಕೈ ಮುಗಿದ್ ಬಿಡ್ತೀನಿ ನಾನು. ಸರ್ ನಾನು ಇಲ್ಲಿ ಕೇಳಿ ಸರ್, ದಯವಿಟ್ಟು ಪ್ಲೀಸ್ ಸರ್, ನಾನು ಇಲ್ಲಿ ಕೇಳಿ ಸರ್. ಸರ್ ಬೇಡ, ನಾನು ಸರ್ ಹಿಂದೆ ಸರ್ ಅವ್ರು ಇರ್ಲಿ ಸರ್, ಇರ್ಲಿ ಸರ್. ನಾನು 2 ಮಕ್ಳಿದೆ ಸರ್, ನನ್ ಮಕ್ಳಿದೆ ಸರ್, 2 ಸಣ್ಣ ಮಕ್ಳು ಸರ್. ನಿಮ್ ಕೈ ಮುಗಿದ್ಬಿಡ್ತೀನಿ, ನಿಮ್ ಕಾಲಿ ಬೀಳ್ತೀನಿ. ನನ್ನ 2 ಮಕ್ಳಿದೆ ಸರ್, 2 ಮಕ್ಳಿದೆ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ದಯವಿಟ್ಟು ಪ್ಲೀಸ್ ನಿಮ್ ಕೈಗೆ ನಿಮ್ ಕಾಲಿ ಬೀಳ್ತೀನಿ ಸರ್, ನಿಮ್ ಕಾಲಿ ಬೀಳ್ತೀನಿ ಸರ್, ನಿಮ್ ಕಾಲಿ ಬೀಳ್ತೀನಿ, ನಿಮ್ ಕಾಲಿ ಬೀಳ್ತೀನಿ ಸರ್, ನಿಮ್ ಕಾಲಿ ಬೀಳ್ತೀನಿ. ದಯವಿಟ್ಟು ನಿಮ್ ಸರ್, ನನ್ಗೆ 2 ಮಕ್ಳಿದೆ ಸರ್, ಸಣ್ಣ ಮಕ್ಳು ಸರ್, ಸಣ್ಣ ಮಕ್ಳು ಸರ್. ನಿಮ್ ಕೈ ಮುಗಿತೀನಿ ನೋಡಿ ಸರ್, ನನ್ನ ಪರಿಸ್ಥಿತಿ ನೋಡಿ ಸರ್. ನಮ್ 2 ಮಕ್ಳಿದೆ ಸರ್, ಪ್ಲೀಸ್ ನನಗೆ 2 ಸಣ್ಣ ಮಗು, 1 ಹೆಣ್ಮಗು ಸರ್, 9ನೇ ಕ್ಲಾಸ್ ಸರ್, 10 ವರ್ಷ ಮಕ್ಳಿಲ್ಲ. ನನ್ನ ಹೆಂಡತಿ ಪೇಷಂಟ್ ಸರ್, 9 ಆಪರೇಷನ್ ಆಗಿದೆ. ಈಗ 9 ಆಪರೇಷನ್ ಆಗಿದೆ. ಏನು ಹೆಚ್ಚು ಕಡಿಮೆ ಆಗಲ್ಲ. ಬೇಡ ಸರ್, ಬೇಡ ಸರ್, ಬೇಡ ಸರ್, ನಿಮ್ ಕಾಲಿ ಬೀಳ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ, ಬೇಕಾರೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ, ನಾನು ಹೆಲ್ಪ್ ಮಾಡ್ತೀನಿ. ನೋಡ್ತೀನಿ ಸರ್, ನನಗೆ ಟೈಮ್ ಕೊಡಿ. ನಿಮ್ಗೆ ರಾತ್ರಿ 10 ಗಂಟೆ ಒಳಗೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನಂಬಿ ನನ್ನನ್ನ. ನಾನು 10 ಗಂಟೆ ಒಳಗೆ ನಿಮಗೆ ಫೋನ್ ಮಾಡ್ತೀನಿ. ನಾನು ನಂಬರ್ ತಗೊಳ್ಳಿ, ನೀವು ಫೋನ್ ಮಾಡಿ, ನಾನು ನಿಮಗೆ ಫೋನ್ ಮಾಡ್ತೀನಿ 10 ಗಂಟೆ ಒಳಗೆ. ಆಯ್ತು ಸರ್, ಫೋನ್ ಮಾಡಿ. ಆತರ ದುಡ್ಡಿರೋರಿಗೆ ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ತಾಯಿನ ನಾನು ಆದಿಚುಂಚನಗಿರಿ, ನಾನು ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಈ ತರ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ನಮ್ಮನ್ನ ಹಾಕೊಟ್ಬಿಟ್ರಿ ನೀವು ಸರ್. ನಂಬಿ ನಮ್ಮ ತಾಯಿ ಸತ್ತೋಗ್ಲ ನಾನು ಹಾಕೊಡಲ್ಲ. ಕರ್ಕೋದು ಹಿಂಗೆ ಇಲ್ಲೇ ಕರ್ಕೋದ್ವು, ಆಪರೇಷನ್ ಮಾಡ್ಬೇಕು ಸರ್. ನಾನು ನಿಮಗೆ ನಂಬರ್ ಕೊಡ್ತೀನಿ, ನಿಮಗೆ ಟಚ್ ಮಾಡಿಸ್ತೀನಿ. ನಿಮಗೆ ಟಚ್ ಮಾಡಿಸ್ತೀನಿ, ಅವ್ರು ಕರ್ಕೊಂಬಂದ್ ಪಾರ್ಟಿನ ಟಚ್ ಅಂದ್ರೆ ನಿಮ್ ಅಲ್ಲ ಸರ್, ನಿಮ್ ಕಾಂಟ್ಯಾಕ್ಟ್ ಗೆ ಕೊಡ್ತೀನಿ. ಭೇಟಿ ನೀವು ಅವ್ರು ಏನೋ ಮಾಡ್ಕೊಳ್ಳಿ ಸರ್, ಇನ್ನೇನ್ ಮಾಡ್ಕೊಳ್ಳಿ. ನಿಮ್ದು ಅವ್ರದ್ದು ಏನೋ ಮಾಡ್ಕೊಳ್ಳಿ ಸರ್, ನೀವೇನೋ ಮಾತಾಡ್ಕೊಳ್ಳಿ. ತಗೋಬೇಕು ಸರ್, ನನ್ಗೆ ಏನು ಬೇಡ ಸರ್, 1 ಜೀವ ಉಳಿದ್ರೆ ಅಷ್ಟೇ ಸಾಕು. ನಮ್ ತಾಯಿ ಹೆಣ್ಮಗು ಇದೆ ಸರ್, 9 ವರ್ಷ ಹೆಣ್ಮಗು ಸರ್. ನನ್ನ ಹೆಂಡತಿ ಪೇಷಂಟ್ ಸರ್, ನನ್ನ ಹೆಂಡತಿ ಪೇಷಂಟ್. ನಿಮ್ಗೇನು ತೊಂದರೆ ಸರ್, ನನ್ನ ಹೆಂಡತಿ ಪೇಷಂಟ್ ಸರ್, ನಿಮ್ಗೇನು ತೊಂದರೆ ಆಗಲ್ಲ ಸರ್. ನನ್ನ ಹೆಂಡತಿ ಪೇಷಂಟ್ ಸರ್, 5 ಆಪರೇಷನ್ ಆಗಿದೆ. ಫ್ಲಾಶ್ ಬ್ಯಾಕ್. ನನ್ನ ಹೆಂಡತಿ ಪೇಷಂಟ್ ಸರ್, 9 ಆಪರೇಷನ್ ಆಗಿದೆ ಸರ್. ಹಿಂಗಿದೆ, ಕರ್ಕೊಂಡ್ ಬರ್ತೀನಿ ಅಂತ ಅಂದೇ ಹೋದ್ರೆ ನೀವೇ ಫೋನ್ ಮಾಡಿ, ಏನ ಮಾತಿ ಕೊಟ್ಟು ಸರ್. ನಾನು ಇಲ್ಲಿ ಕೇಳಿ, ಚುಂಚನಗಿರಿ ಭೈರವನ ಹೆಸರು ಪ್ರಮಾಣ ಮಾಡಿ ಹೇಳ್ತೀವಿ, ನಾವ್ ಯಾರಿಗೂ ಇದಿಲ್ಲ. ನಾನು ಅಂತವ್ರು ಸಿಗ್ತಾರೆ, ಕರ್ಕೊಂಡ್ ಬರ್ತೀನಿ ಸರ್. ನಾನು ಹೇಳ್ತೀನಿ ನಿಮ್ಗೆ ಸರ್, ಹಿಂಗಿದೆ, ಇಂಥದಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲ ಒಂದ್ ಸುಮ್ನೆ ಯಾಕೆ ಮತ್ತೆ ಸಿಕ್ಕದವ್ರನ್ನ ಬಿಟ್ಟು ಯಾಕೆ ಸರ್, ನನಗೆ 2 ಮಕ್ಳಿದೆ ಸರ್, ಏನಾಗಲ್ಲ. 2 ಮಕ್ಳಿದೆ. ಬೇಡ ಸರ್, ಬೇಡ ಸರ್, ಎಲ್ಲೋ ಒಂದು ತುತ್ತು ಅನ್ನ ದುಡ್ಕೊಂಡು ತಿಂತಾ ಇದೀನಿ ಸರ್. ಅನ್ನ ದುಡ್ಕೊಂಡು ಈಗ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದೀನಿ ಸರ್. ಈಗೇನೋ ಒಂದು ತುತ್ತು ತಿಳ್ಕೊಂಡು ಬೇಡ ಸರ್, ಬೇಡ ಸರ್, ಬೇಡ ಸರ್, ಬೇಡ ಸರ್. 4 ವರ್ಷ ಮನುಷ್ಯ ಬದುಕಿದ್ ಸರ್, ಹೋಗ್ತೀನಿ ಸರ್. ನಿಮ್ ಕೈ ಮುಗಿತೀನಿ ಸರ್,
ನಿಮ್ ಕಾಲಿ ಬಿಡ್ತೀನಿ ಸರ್, ನಿಮ್ ಕಾಲಿ ಬಿದ್ಬಿಡ್ತೀನಿ ಸರ್. ನಿಮಿಷ. ಬೇಡ ಇಳಿಸಿ ಸರ್. ಸರ್ ಯೂರಿನ್ ಮಾಡ್ಬೇಕು ಸರ್, ಅರ್ಜೆಂಟ್ ಆಗಿ ಯೂರಿನ್ ಮಾಡ್ಬೇಕು. ಬೇಡ ಸರ್, ಅರ್ಜೆಂಟ್ ಹಚ್ಕೋಬೇಕು. ಶುಗರ್ ಬೇರೆ ಇದೆ, ಶುಗರ್ ಇದೆ, ಅರ್ಜೆಂಟ್ ಬೇಡ ಸರ್. ಬಾಟ್ಲಿ ಬೇಡ, ಬೇಡ ಸರ್, ಬಾಟ್ಲಿ ಬೇಡ. ಆಚೆ ಯೂರಿನ್ ಮಾಡ್ತೀನಿ ಸರ್. ನಾನು ಹತ್ಕೊಂತೀನಿ ನಿಮ್ಗೆ. ನಾನು ಹಂಗ ಓಡಾಗಲ್ಲ ನಾನು. ಕೇಳಿ ಸರ್, ಭಗವಂತ ಕೊಡೋದು. ನಾನು ಇವತ್ತ ನೀಗ್ಬೇಕು ಅಂತ ಭಗವಂತ ನೀಗ್ತೇನೆ. ಯೂರಿನ್ ಮಾಡ್ತೀನಿ, ಅವ್ರು ಮಾಡಿಸ್ತಾರೆ ಬನ್ನಿ ಸರ್. ಬೇಡ ಸರ್, ಸರ್ ಪ್ಲೀಸ್ ನನಗೆ ಇಲ್ಲಿ ಕೇಳಿ ನಿಮ್ ಕೈ ಮುಗಿತು, ನಿಮ್ ಕಾಲು ಇಟ್ಕೊಂತೀನಿ ಸರ್. ನನಗೂ ಏನೋ ಮನುಷ್ಯ ಅಂತ ಬದುಕ್ತೀನಿ ಸರ್. ಪ್ಲೀಸ್ ನಿಮ್ ಕೈ ಮುಗಿತೀನಿ. ಒಂದ್ ಹೆಣ್ಮಗು ಇನ್ನೂ 9ನೇ ಕ್ಲಾಸ್ ಸರ್. ಯಾರಿಲ್ಲ ಸರ್, ತೊಂದರೆ ಆಗಲ್ಲ. ಬೇಡ ಸರ್, ಕೂದಲು ತೆಗೆದು ಬೇಡ ಸರ್, ಇದು ಕೂದಲು ಹಾಕ್ಸ್ಕೊಡೋಣ ಸರ್. ಬೇಡ ಸರ್, ಅದೆಲ್ಲ ಬೇಡ ಸರ್. ನಾನು ನಂಬರ್ ಕೊಡ್ತೀನಿ ಬರ್ಕೊಳ್ಳಿ. ನಂಬಿಕೆ ದೇವ್ರ ಸಮಾನ ಅಂತ. ಹೌದು ಸರ್. ಎಲ್ಲ ನನ್ ನಂಬಿಟ್ಟು ನಾನು ಬಿಟ್ಟವ್ರಲ್ವಾ, ನಿಮ್ಮನ್ನ ಹೆಂಗ್ ಬಿಡ್ಲಿ? ನಾನು ಅವ್ರಿಗೆ ಮೋಸ ಮಾಡ್ದಂಗ ಸರ್. 9 ವರ್ಷ ಸರ್, 9ನೇ ಕ್ಲಾಸ್ ನನ್ ಮಗ ಸರ್. 9 ವರ್ಷ ಸರ್, 9ನೇ ಕ್ಲಾಸ್ ನನ್ ಮಗ ಸರ್. ಹೆಣ್ಮಗ ನೋಡಿ ಸರ್. ಸರ್ ನಿಮ್ ಕೈ ಮುಗಿತೀನಿ ಸರ್. ಸರ್ ಬೇಡ, ನನ್ ಮಗ ನೋಡಿ ಸರ್. ಕೆಲಸ ಮಾಡೋಣ ಆಯ್ತು. ಈಗ ಒಂದ್ ಕೆಲಸ ಮಾಡಿ, ಅವ್ರ ಜೊತೆ ಹೋಗಿ. ಅಲ್ಲ ಮಾಡೋರಂತ ಇಲ್ಲ, ಒಂದ್ ನಿಮಿಷ ನಾನ್ ತೆಗಿಲ್ಲ. ಹೋಗ್ಬಿಟ್ಟು ಅದೇನಿದೆ ಆಪರೇಷನ್ ವ್ಯವಸ್ಥೆ ನಿಮ್ ಕೈ ಮುಗಿತೀನಿ ಸರ್. ಬೇಡ ಸರ್, ತೊಂದ್ರೆ ಏನಾಗುತ್ತೆ? ಬೇಡ ಸರ್. ಮಂಜಣ್ಣ ಸರ್, ಮಂಜಣ್ಣ ತೊಂದ್ರೆ ಏನಾಗಲ್ಲ. ಬೇಡ ಸರ್, ನಿಮಗೆ ತೊಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಕೈ ಮುಗಿ ನಿಮ್ ಖಾಲಿ ಬಿಡಿ, ಮಾಡ್ಕೊಳ್ಳಿ. ನೀವ್ ಅರ್ಥ ಮಾಡ್ಕೊಳ್ಳಿ. ನಿಮ್ ಖಾಲಿ ಬಿಡಿ. ಬೇಡ ಸರ್, ಉಸಿರಾಡ್ಕೊಳ್ಳಿ. ಇಲ್ಲ ಸರ್, ಬೇಡ. ಕ್ಲೀನ್ ಆಗಿ ನಾನ್ ರೆಡಿ ಇದೀನಿ ಅಂತ ಹೇಳಿ. ಇಲ್ಲ ಸರ್, ಧೈರ್ಯ ಮಾಡ್ಕೊಳ್ಳಿ ಸರ್. ಬೇಡ ಆಗಿದ್ದಾಗ್ಲಿ ನಡ್ರಿ ಅಂತ ಹೇಳಿ. ಇನ್ನು ನನ್ನ ಹೆಂಡತಿಗೆ 5 ಆಪರೇಷನ್ ಆಗಿದೆ ಸರ್. ಕೆಲಸ ಮಾಡಿ. ನಿಮ್ಗೆ ಯಾರ್ ಫಿಲಂ ಇಷ್ಟ ಕನ್ನಡದಲ್ಲಿ? ಸರ್ ನಾನು ಮೊದ್ಲು ಹಳೆ ಫಿಲಂ ನೋಡ್ಕೊಂಡ್ ಸರ್. ಯಾವ ಫಿಲಂ ಇಷ್ಟ? ನಾನು ರಾಜ್ಕುಮಾರ್ ಫಿಲಂ ನೋಡಿದ್ದೀನಿ, ವಿಷ್ಣುವರ್ಧನ್ ಫಿಲಂ ತುಂಬಾ ಇಷ್ಟ. ರಾಜ್ಕುಮಾರ್ ಫಿಲಂ ಒಂದು ಹಾಡು ಹೇಳಿ, ಬಿಡ್ತೀನಿ. ಹಾಡು ಹೇಳಿ. ಹಾಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು, ಏನೇ ಬರಲಿ ಯಾರಿಗೂ ತಲೆಯ ಬಾಗದು. ಹಾಡು ಸರ್. ನಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಸರ್. ಬ್ಲೈಂಡ್ ಮೈಂಡ್ ಬ್ಲಾಕ್ ಆಗ್ಬಿಟ್ಟೆ ಸರ್. ಯಾವ್ದಾದ್ರು ಒಂದು ಹೇಳ್ಬೇಕು. ಈಗ ನಾನು ಆಪ್ಷನ್ ಕೊಡ್ತಿಲ್ವಾ ನಿಮ್ಗೆ? ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳ ಬಲ್ಲದೆ. ಚೆನ್ನಾಯ್ತು. ಈಗೇನು ಎಲ್ಲೋ ಇಳಿಸಿ ಸರ್. ಇಳಿಸೋದಲ್ಲ, ಒಂದ್ಸಲ ಸರ್. ಸರ್ ನಿಮ್ ಕಾಲಿ ಬಿಡ್ತೀನಿ. ನೀವು ಹುಷಾರಿಲ್ಲ ಅಂತೀರಾ ತಾನೆ? ಮನೇಲಿ ಹೆಂಡತಿ ಮಕ್ಳಿಗೆ ಕದ್ದೆ ಕುಡಿತೀರಾ? ಗೊತ್ತಿಲ್ದಂಗೆ ಯಾರಿಗಾರು ಗೊತ್ತಿಲ್ದಂಗೆ ಕುಡಿತಿದ್ದೆ. ಅಪರೂಪ ಕುಡಿತೀರಾ? ಯಾವತ್ತಾದ್ರೂ ಒಂದ್ ದಿವಸ ಯಾರಿಗೂ ಗೊತ್ತಾಗ್ದಂಗೆ ಮಾತ್ರ. ಅಂದ್ರೆ ನಾನು ಕುಡಿತೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಆಯ್ತಾ? ಇನ್ಮೇಲೆ ಎಷ್ಟು ದಿನಕ್ಕೊಂದ್ಸಲ ಕುಡಿತೀರಾ? ಯಾವಾಗಾರು ಊರ್ ಕಡೆಗೆ ಹೋಗೋಗಿ ಬಂದು ಒಂದು ನಾಟಿ ಕೊಟ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ. ಅಪರೂಪ ಕುಡಿತೀರಾ? ಯಾವತ್ತು 3 ತಿಂಗಳು 6 ತಿಂಗಳು. ಆಯ್ತು, ಏನೋ ಒಂದು ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಈಗ ಏನ್ ಗೊತ್ತಾ, ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ. ಅಲ್ಲಿಯವ್ರು ಬರ್ತಾ ಇದಾರೆ, ಗ್ಯಾಪ್ ಇದೆ ಅಂತ ಟೈಮ್ ವೇಸ್ಟ್ ಮಾಡಿದೆ ನಾನು ಸರ್. ಇಲ್ಲ ಮಂಜಣ್ಣ, ಒಂದ್ ನಿಮಿಷ. ನಾವ್ ಏನೇ ಅಂದ್ರು ನಿಮ್ಮನ್ನ ನಚ್ಕೊಬಿಟ್ಟೆ ಆಗ್ಬಿಟ್ಟಿದೆ ಸರಿ. ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಕುಡಿತಿದ್ದೆ, ಯಾರು ಗೊತ್ತಾಗ್ದಂಗೆ. ಚಿಂಚಿಂಗಿರಿ ಬೈರೋ ಮೇಲೆ ಪ್ರಮಾಣ ಮಾಡಿ ಮೋಸ್ಟ್ಲಿ ನಾನು ಇವತ್ತು ಅನ್ಕೊಂಡೆ ಕುಡಿಯಲ್ಲ, ಕುಡಿಬಾರ್ದು, ಕುಡಿದ್ರಿ ಅಂತೇಳಿ ಪ್ರಮಾಣ ಮಾಡಿ ಹೇಳ್ತೀನಿ ಸರ್. ನಾನ್ ಬದುಕಿರೋತಕ್ಕೂ ಇನ್ಯಾವತ್ತಿ ಎಣ್ಣೆ ಮುಟ್ಟಲ್ಲ ಸರ್. ನಾನ್ ಬದುಕಿರೋತಕ್ಕೂ ಎಂತ ಸಂದರ್ಭ ಬಂದ್ರು ನಾನು ಎಣ್ಣೆ ಮುಟ್ಟಲ್ಲ ಸರ್. ಇನ್ನು ಓಕೆ ಆಯ್ತು. ಏನಾಗುತ್ತೆ ಗೊತ್ತಾ, ನೀವೇನೋ ಮಾತು ಉಳಿಸ್ಕೊಂಡ್ರಿ, ಬಟ್ ನಾನ್ ಮಾತು ಇಲ್ಲ ಸರ್. ಒಂದು ಗೊತ್ತಾ, ಇಲ್ಲಿ ನಿಮಿಷ ಕಡೆಯಲ್ಲಿ ಸರ್ ಯಾವ್ದು ಏನು ಏಟ್ ಗೀಟ್ ಆಗಿಲ್ಲಲ್ಲ ಸರ್. ಇಲ್ಲ ಮುಂಜಾನೆ ಒಂದ್ಸಲ ಮಾಡಿಸ್ಕೊಬಿಡಿ ಸರ್. ಸರ್ ನನಗೂ ಒಂದು ಹೆಣ್ಮಗು ಇದ್ದೆ ಸರ್. 9ನೇ ಕ್ಲಾಸ್ ಹೆಣ್ಮಕ್ಳು, 2 ಮಕ್ಳು ಅವನಾದೇ ಆಗ್ಬಿಡ್ತವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಂಜಣ್ಣ, ಇಲ್ಲಿ ಏನಿದು ಕ್ಯಾಮ್ರಾ ಸರ್. ಏನ್ ಮಾಡುತ್ತೆ ಅದು? ರೆಕಾರ್ಡ್ ಮಾಡ್ತಾ ಇದೆ. ಗುರುತು ಪರಿಚಯ ಇಲ್ಲದ್ರೆ ಗಾಡಿ ಎತ್ತುತ್ತೀರಲ್ಲ, ಗುರುತು ಪರಿಚಯ ಇಲ್ಲದವ್ರು ಗಾಡಿ ಎತ್ತುತ್ತೀರಲ್ಲ ನೀವು, ಅರ್ಜೆಂಟಿಗೆ ಹೋಗ್ಬೇಕು ಅಂತ. ಅದಕ್ಕೆ ಇದನ್ನ ನಾವು ಯೂಟ್ಯೂಬ್ಗೆ ಹಾಕ್ತಿವಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಯಾರು ಗುರುತು ಪರಿಚಯ ಇರೋರು ಗಾಡಿ ಹತ್ತಬಾರ್ದು. ಈ ತರ ತೊಂದ್ರೆ ಆದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಲ್ಲ ಸರ್ ನನಗ. ನಾನು ಏನ್ ಮಾಡಕ್ಕಲ್ಲ ಸರ್. ಏನ್ ಮಾಡಕ್ಕಲ್ವಾ? ಹೆಂಗ್ ಮಾಡಕತ್ತ? ನಾನು ಏನ್ ಮಾಡ್ಬೇಕು ಸರ್? ನಾನು ಏನ್ ಮಾಡಕತ್ತೆ? ಈ ಡೋರ್ ಬಿಡಕ್ಕೂ ಆಗಲ್ಲ, ಲಾಕ್ ಆಗಿರ್ತೀವಿ. ಏನ್ ಮಾಡಕ್ ಆಗಲ್ಲ ನಾನು. ಅದಕ್ಕೆ ಇಲ್ಲಿ ನೋಡಿ, ಹೇಳಿ ಜನಗಳಿಗೆ ಏನ್ ಹೇಳ್ಬೇಕು ಹೇಳಿ. ದಯವಿಟ್ಟು ಇಂಥ ಪರಿಸ್ಥಿತಿ ಬಂದ್ಬಿಡತ್ತೆ. ಆದ್ರೆ ಗುರುತು ಪರಿಚಯ ಇರೋ ಗಾಡಿನ ಪರಿಚಯ ಇಲ್ಲ ಅಂತಂದ್ರೆ ಯಾರಿಗೂ ಗಾಡಿ ಹತ್ತಕ್ ಹೋಗ್ಬೇಡಿ. ಗುರುತು ಪರಿಚಯ ಇರೋ ಗಾಡಿನೇ ಹತ್ತಿ, ಇಲ್ಲಾಂದ್ರೆ ಬಸ್ ಇರುತ್ತೆ, ಬಸ್ ಅಲ್ಲಿ ಹೋಗಿ. ದಯವಿಟ್ಟು ಇದು ಸರ್. ನಿಮ್ಮ ಹೆಸರು? ಮಧು ಅಂತ ಸರ್.
ನಾನು ಎಷ್ಟು ಮೀಟರ್ ಆಫ್ ಆದೆ ಅಂದ್ರೆ ನಾನು ಟೋಟಲಿ ಮೀಟರ್ ಆಫ್ ಸರ್. ಇಲ್ಲ ನೀವು ಭಯ ಬಿದ್ದಿಲ್ಲ ನೀವು. ಯಾರು ಸರ್? ನೀವು ಸರ್ ನಾನು BP ಚೆಕ್ ಮಾಡ್ತೀನಿ, ನನಗೆ ನಾಲಿಗೆ ಒಣಗೋಯ್ತೆ, ನೀರ್ ಬೇಕು ಸರ್, ನೀರ್ ಇದ್ರೆ ಕೊಡಿ ನಾನು ಕುಡಿತೀನಿ.